ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್. ಚಿತ್ರರಂಗಕ್ಕೆ ಬಂದು 8 ವರ್ಷಗಳಲ್ಲಿ ಹೆಚ್ಚಿನ ಸಕ್ಸಸ್ ಸಿನಿಮಾಗಳನ್ನ ಕೊಟ್ಟು ಅತಿ ಹೆಚ್ಚು ಫ್ಯಾನ್ ಫಾಲೋಯರ್ಸ್ ನ ಸಂಪಾದನೆ ಮಾಡಿ ಕನ್ನಡ ಸಿನಿಮಾಗಳ ಬಿಸ್ನೆಸ್ ಮತ್ತು ಕನ್ನಡ ಚಿತ್ರರಂಗನ ಇನ್ನೊಂದು ಹಂತಕ್ಕೆ ತಗೊಂಡು ಹೋದವರು ಡಾಕ್ಟರ್ ವಿಷ್ಣುವರ್ಧನ್ ಅವರು. 70s ನಂತರ ಬಂದಿರೋ ಸ್ಟಾರ್ ಗಳಲ್ಲಿ ಅತಿ ಹೆಚ್ಚು ಸಿಲ್ವರ್ ಜೂಬ್ಲಿ ಸಿನಿಮಾಗಳನ್ನ ಕೊಟ್ಟಿರೋ ನಟ ಅಂದ್ರೆ ಅದು ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರೇ. ಆಕ್ಷನ್ಸ್ ಅನ್ನೋದು ಸುಮಾರು ಜನಕ್ಕೆ ಇಷ್ಟ ಆಗುವಂತ ಒಂದು ವಿಷಯ. ಹೇಗೆ ಕಾಮಿಡಿನ ಲೈಕ್ ಮಾಡ್ತಾರೋ, ಹಾಡುಗಳನ್ನ ಲೈಕ್ ಮಾಡ್ತಾರೋ, ಅದೇ ತರ ಫೈಟ್ಸ್ ಗಳನ್ನ ತುಂಬಾ ಇಷ್ಟಪಡೋರು. 70s ಮುಂಚೆ ಅಂದ್ರೆ ವಿಷ್ಣುವರ್ಧನ್ ಅವರು ಚಿತ್ರರಂಗಕ್ಕೆ ಬರಕ್ ಮುಂಚೆ ಫೈಟ್ ಮಾಸ್ಟರ್ ಗಳು ಫೈಟ್ ಗಳನ್ನ ಕಂಪೋಸ್ ಮಾಡೋದಕ್ಕೂ ವಿಷ್ಣುವರ್ಧನ್ ಅವರು ಬಂದ ಮೇಲೆ ಫೈಟ್ ಗಳು ಕಂಪೋಸ್ ಆಗೋದಕ್ಕೂ ತುಂಬಾ ಡಿಫರೆನ್ಸ್ ಇರುತ್ತೆ. ಅದಕ್ಕೆ ಎಕ್ಸಾಂಪಲ್ ಸುಮಾರು ಸಿನಿಮಾಗಳಿದೆ. ಅವರ ಬಾಡಿ ಲ್ಯಾಂಗ್ವೇಜ್, ಫೇಸ್ ಎಕ್ಸ್ಪ್ರೆಷನ್ಸ್, ಕಿಕ್ಸ್, ಪಂಚಸ್, ಜಂಪಿಂಗ್ ಫೈಟ್ಸ್ ಅಂತ ಆಕ್ಷನ್ ಸೀಕ್ವೆನ್ಸ್ ಗಳಿಗೆ ಒಂದು ಆಯಾಮ ತಂದವರು ಅಂದ್ರೆ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರೇ. ಟಿ ಶರ್ಟ್ಸ್, ಜೀನ್ಸ್ ಪ್ಯಾಂಟ್, ಜರ್ಕಿನ್, ಬೂಟ್ ಶೂಸ್ ಅಂತ ತುಂಬಾ ಮಾಡ್ ಕಾಸ್ಟ್ಯೂಮ್ಸ್ ಅಲ್ಲಿ ಬಂದು ಆಡಿಯನ್ಸ್ ನ ಅಟ್ರಾಕ್ಟ್ ಮಾಡೋರು. ಇವತ್ತು ಟಿ ಶರ್ಟ್ಸ್, ಬರ್ಮೋಡಾಸ್, ಸ್ಲೀವ್ಲೆಸ್ ಟಿ ಶರ್ಟ್ಸ್ ಇದೆಲ್ಲ ಓಕೆ, ಬಟ್ ಆದ್ರೆ 70s ಮತ್ತು 80s ಅಲ್ಲಿ ಈ ತರ ಕಾಸ್ಟ್ಯೂಮ್ಸ್ ಅಲ್ಲಿ ಬರೋದು ತುಂಬಾ ಅಪರೂಪ. ಆ ಒಂದು ಅಪರೂಪದ ವಿಷಯನ ರೆಗ್ಯುಲಾರಿಟಿ ಮಾಡಿದವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿರೋ ಸಿನಿಮಾಗಳು ಬೇರೆ ಭಾಷೆಗಳಲ್ಲಿ ರಿಮೇಕ್ ಆಗುವಾಗ ಆ ಸಿನಿಮಾಗಳು ಯಾವ ತರ ಪರ್ಫಾರ್ಮ್ ಮಾಡಿದೆ, ಆ ಸಿನಿಮಾಗಳಲ್ಲಿ ಯಾರು ಆಕ್ಟ್ ಮಾಡಿದ್ದಾರೆ, ವಿಷ್ಣುವರ್ಧನ್ ಅವರ ಎಷ್ಟು ಸಿನಿಮಾಗಳು ಬೇರೆ ಭಾಷೆಗೆ ರಿಮೇಕ್ ಆಗಿದೆ, ಇದಷ್ಟು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಬನ್ನಿ. ವಿಷ್ಣು ಸರ್ ಮತ್ತು ಶ್ರೀನಾಥ್ ಅವರು ಆಕ್ಟ್ ಮಾಡಿ, ರಾಜೇಂದ್ರ ಸಿಂಗ್ ಬಾಬು ಅವರು ಡೈರೆಕ್ಟ್ ಮಾಡಿ, ಕೆ ವೆಂಕಟೇಶ್ ದತ್ ಅವರು ಪ್ರೊಡ್ಯೂಸ್ ಮಾಡಿರೋ ಕಿಲ್ಲಾಡಿ ಜೋಡಿ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ಕಿಲ್ಲಾಡಿ ಜೋಡಿ ಆ ವರ್ಷದಲ್ಲಿ ಸೂಪರ್ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಈ ಸಿನಿಮಾನ ಹಿಂದಿಗೆ ರಿಮೇಕ್ ಮಾಡ್ತಾರೆ. ಶಮಿ ಕಪೂರ್ ಅವರು, ಶರ್ಮಿಳಾ ಠಾಕೂರ್ ಅವರು, ಕುಮಾರ್ ಗೌರ್ ಅವರು ಮತ್ತು ರತಿ ಅವರು ಆಕ್ಟ್ ಮಾಡಿ, ರಾಜೇಂದ್ರ ಸಿಂಗ್ ಬಾಬು ಅವರು ಡೈರೆಕ್ಟ್ ಮಾಡಿ, ಕೆ.ಡಿ. ಮೆಹ್ತಾ ಅವರು ಪ್ರೊಡ್ಯೂಸ್ ಮಾಡಿರೋ ಏಕ್ ಸೆ ಬಲೇದೋ ಅನ್ನೋ ಸಿನಿಮಾ ಹಿಂದಿಯಲ್ಲೂ ಅಬೋ ಆವರೇಜ್ ಸಿನಿಮಾ ಆಗುತ್ತೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು, ಮಂಜುಳಾ ಅವರು, ಪದ್ಮಪ್ರಿಯ ಅವರು ಮತ್ತು ಅಂಬರೀಶ್ ಅವರು ಆಕ್ಟ್ ಮಾಡಿ, KSR ದಾಸ್ ಅವರು ಡೈರೆಕ್ಟ್ ಮಾಡಿ, CH ಪ್ರಕಾಶ್ ರಾವ್ ಅವರು ಪ್ರೊಡ್ಯೂಸ್ ಮಾಡಿರೋ ಬಂಗಾರದ ಗುಡಿ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಬಂಗಾರದ ಗುಡಿ ಆ ವರ್ಷದಲ್ಲಿ ಪ್ರಾಫಿಟಬಲ್ ಸಿನಿಮಾ ಆಗುತ್ತೆ. ಅದು ಮಾತ್ರ ಅಲ್ಲ, ಈ ಸಿನಿಮಾನ 1979 ಅಲ್ಲಿ ತೆಲುಗುಗೆ ರಿಮೇಕ್ ಮಾಡ್ತಾರೆ. ಬಂಗಾರು ಗುಡಿ ಅನ್ನೋ ಹೆಸರಲ್ಲಿ ತೆಲುಗುನಲ್ಲಿ ಆವರೇಜ್ ಸಿನಿಮಾ ಆಗುತ್ತೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಆಕ್ಟ್ ಮಾಡಿ, ಪುಟ್ಟಣ್ಣ ಕಣಗಲ್ ಸರ್ ಡೈರೆಕ್ಟ್ ಮಾಡಿ, ಎನ್ ವೀರಸ್ವಾಮಿ ಸರ್ ಪ್ರೊಡ್ಯೂಸ್ ಮಾಡಿರೋ ನಾಗರ ಹಾವು ಅನ್ನೋ ಸಿನಿಮಾ. ಈ ಸಿನಿಮಾ ಆ ವರ್ಷದಲ್ಲಿ ಒನ್ ಆಫ್ ದಿ ಬೆಸ್ಟ್ ಸಿನಿಮಾ ಅನ್ನೋದು ಹೆಸರು ಗಳಿಸುತ್ತೆ. ಬರೀ ಹೆಸರು ಮಾತ್ರ ಅಲ್ಲ, ಸಿನಿಮಾ ರಿಲೀಸ್ ಆಗಿ 50 ದಿನ ಆದ್ರೂ ಹಾಕಿರೋ ಅಷ್ಟು ಥಿಯೇಟರ್ ಅಲ್ಲೂ ಹೌಸ್ಫುಲ್ ಆಗಿ ಸುಮಾರು ಚಿತ್ರ ಪ್ರೇಮಿಗಳಿಗೆ ಟಿಕೆಟ್ ಸಿಗದೆ ಆ ಸಿನಿಮಾದ ಟಿಕೆಟ್ ಪಡೆಯೋಕೆ ಮಿನಿಸ್ಟರ್ ವರ್ಗೂ ಇನ್ಫ್ಲೂಯೆನ್ಸ್ ಹೋಗಿದ್ದಾರೆ ಅಂದ್ರೆ ಅದು ಎಂತ ಒಂದು ರೆಕಾರ್ಡ್ ಅಂತ ಯೋಚನೆ ಮಾಡಿ. ನಾಗರ ಹಾವು ಅನ್ನೋ ಒಂದೇ ಚಿತ್ರದಲ್ಲಿ ಇಡೀ ಸೌತ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿನಲ್ಲೇ ಒಂದು ಹೊಸ ರೆವಲ್ಯೂಷನ್ ನ ಕ್ರಿಯೇಟ್ ಮಾಡಿದ್ದು ಅಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರೇ. ಯಾವ ಸಿನಿಮಾನು ಮಾಡದೇ ಇರೋ ಸಾಧನೆ ನಾಗರ ಹಾವು ಸಿನಿಮಾ ಮಾಡುತ್ತೆ. ರಿಲೀಸ್ ಮಾಡಿರೋ ಅಷ್ಟು ಥಿಯೇಟರ್ ಅಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಅಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಅಲ್ಲಿ 175 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಬ್ಯಾಂಗ್ಳೂರ್, ಮೈಸೂರು ಮತ್ತು ನಾರ್ತ್ ಕರ್ನಾಟಕ ಕಡೆ 44 ವಾರಗಳು ಕಂಪ್ಲೀಟ್ ಮಾಡುತ್ತೆ, ಅಂದ್ರೆ 315 ದಿನ ಕಂಪ್ಲೀಟ್ ಮಾಡುತ್ತೆ. ಆ ವರ್ಷದಲ್ಲಿ ಅಂದ್ರೆ 1972 ನಲ್ಲಿ ಹೈಯೆಸ್ಟ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಂದ್ರೆ ಅದು ನಾಗರ ಹಾವು ಸಿನಿಮಾ ಆಗಿರುತ್ತೆ. ನಾಗರ ಹಾವು ಸಿನಿಮಾನ ಮೊದಲು ತೆಲುಗುಗೆ ರಿಮೇಕ್ ಮಾಡ್ತಾರೆ, ಅದರಲ್ಲಿ ಶೋಭನ್ ಬಾಬು ಅವರು ಆಕ್ಟ್ ಮಾಡಿರ್ತಾರೆ. ಆ ಸಿನಿಮಾನ ಪ್ರಕಾಶ್ ರಾವ್ ಅವರು ಡೈರೆಕ್ಟ್ ಮಾಡಿ 1974 ಮಾರ್ಚ್ ಅಲ್ಲಿ ರಿಲೀಸ್ ಆಗುತ್ತೆ. ಆ ಸಿನಿಮಾದ ಹೆಸರು ಕೋಡಿ ನಾಗು ಅನ್ನೋ ಸಿನಿಮಾ. ಈ ಸಿನಿಮಾ ತೆಲುಗು ಇಂಡಸ್ಟ್ರಿನಲ್ಲಿ ಸುಮಾರಾದ ಸಿನಿಮಾ ಆಗುತ್ತೆ. ನಂತರ ಈ ಸಿನಿಮಾನ ತಮಿಳ್ಗೆ ರಿಮೇಕ್ ಮಾಡ್ತಾರೆ, ಅದರಲ್ಲಿ ಶ್ರೀಕಾಂತ್ ಅವರು ಆಕ್ಟ್ ಮಾಡಿರ್ತಾರೆ. ಆ ಸಿನಿಮಾನ ಡೈರೆಕ್ಟ್ ಮಾಡಿದ್ದು NS ಮಣಿಯನ್ ಅಂತ. ಸಿನಿಮಾದ ಹೆಸರು ರಾಜನಾಗಂ. 1974 ಜುಲೈಯಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ಈ ಸಿನಿಮಾ ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ನಾಗರ ಹಾವು ಸಿನಿಮಾನ ಹಿಂದಿಗೆ ರಿಮೇಕ್ ಮಾಡಕ್ಕೆ ಪ್ಲಾನ್ ಮಾಡ್ತಾರೆ. 1973 ನಲ್ಲಿ ಬಾಬಿ ಅನ್ನೋ ದೊಡ್ಡ ಹಿಟ್ ಕೊಟ್ಟಿರೋ ರಿಷಿ ಕಪೂರ್ ಅವ್ರನ್ನ ಈ ಸಿನಿಮಾಗೆ ಕಾಸ್ಟಿಂಗ್ ಮಾಡ್ತಾರೆ. ಬರೀ ರಿಷಿ ಕಪೂರ್ ಮಾತ್ರ ಅಲ್ಲ, ಆ ಸಿನಿಮಾದ ಟೆಕ್ನಿಷಿಯನ್ಸ್ ಇಂದ ಹಿಡಿದು ಎಲ್ಲಾರನ್ನು ಹೈಲಿ ರೆಕಗ್ನೈಸ್ ಪೀಪಲ್ ನ ಹೈಯರ್ ಮಾಡ್ತಾರೆ. ನಾಗರ ಹಾವು ಚಿತ್ರದಲ್ಲಿ ಅಂಬರೀಶ್ ಅವರು ಮಾಡಿರೋ ಕ್ಯಾರೆಕ್ಟರ್ ನ ಹಿಂದಿನಲ್ಲೂ ಅಂಬರೀಶ್ ಅವರೇ ಮಾಡಿರ್ತಾರೆ. ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿ 1974 ನವೆಂಬರ್ ಅಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ಜಿಹಾರಿಲಾ ಇನ್ಸಾನ್ ಅನ್ನೋ ಸಿನಿಮಾ ತುಂಬಾನೇ ಎಕ್ಸ್ಪೆಕ್ಟ್ ಮಾಡಿರುವಂತ ಸಿನಿಮಾ, ಆದ್ರೆ ಈ ಸಿನಿಮಾ ಥಿಯೇಟರ್ಗಳಲ್ಲಿ ಫ್ಲಾಪ್ ಆಗುತ್ತೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು, ಮಂಜುಳಾ ಅವರು ಮತ್ತು ಡಾಕ್ಟರ್ ಅಂಬರೀಶ್ ಅವರು ಆಕ್ಟ್ ಮಾಡಿ, ವಿ ಮಧುಸೂದನ್ ರಾವ್ ಅವರು ಡೈರೆಕ್ಟ್ ಮಾಡಿ, CH ಪ್ರಕಾಶ್ ರಾವ್ ಅವರು ಪ್ರೊಡ್ಯೂಸ್ ಮಾಡಿ 1978 ಅಲ್ಲಿ ರಿಲೀಸ್ ಆಗಿದೆ.
ಆಗಿರೋ ಸ್ನೇಹ ಸೇಡು ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 120 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಸ್ನೇಹ ಸೇಡು ಆ ವರ್ಷದಲ್ಲಿ ದೊಡ್ಡ ಪ್ರಾಫಿಟಬಲ್ ಸಿನಿಮಾ ಆಗುತ್ತೆ. ಈ ಸಿನಿಮಾನ 1979 ಅಲ್ಲಿ ಮಲಯಾಳಂ ರೀಮೇಕ್ ಮಾಡ್ತಾರೆ. ಜಯನ್ ಅವರು, ಜಯಭಾರತಿ ಅವರು, ಸುಕುಮಾರನ್ ಅವರು ಆಕ್ಟ್ ಮಾಡಿ, ವಿಜಯ್ ಆನಂದ್ ಅವರು ಡೈರೆಕ್ಟ್ ಮಾಡಿ, ಸಿ.ವಿ. ಹರಿಹರನ್ ಅವರು ಪ್ರೊಡ್ಯೂಸ್ ಮಾಡಿರೋ ಅಂಗಾಕುರಿ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡಿ ಒಳ್ಳೆ ಪ್ರಾಫಿಟಬಲ್ ಸಿನಿಮಾ ಆಗುತ್ತೆ. ವಿಷ್ಣುವರ್ಧನ್ ಸರ್ ಮತ್ತು ರಜನಿಕಾಂತ್ ಸರ್ ಆಕ್ಟ್ ಮಾಡಿ, KSR ದಾಸ್ ಅವರು ಡೈರೆಕ್ಟ್ ಮಾಡಿ, AR ರಾಜು ಅವರು ಪ್ರೊಡ್ಯೂಸ್ ಮಾಡಿರೋ ಸಹೋದರ ಸವಾಲ್ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕ್ರಾಸ್ ಮಾಡುತ್ತೆ. ಸಹೋದರ ಸವಾಲ್ ಆ ವರ್ಷದಲ್ಲಿ ಬ್ಲಾಕ್ ಬಸ್ಟರ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಈ ಸಿನಿಮಾನ 1978 ಅಲ್ಲಿ ಹಿಂದಿಗೆ ರೀಮೇಕ್ ಮಾಡ್ತಾರೆ, ಚೋರ್ ಕಬಾಯ್ ಚೋರ್ ಅನ್ನೋ ಒಂದು ಹೆಸರಲ್ಲಿ. ಅದೇ ತರ ತೆಲುಗು ರೀಮೇಕ್ ಆಗುತ್ತೆ, ಅಣ್ಣ ತಮಿಳು ಸವಾಲ್ ಅನ್ನೋ ಒಂದು ಹೆಸರಲ್ಲಿ. ಇದರಲ್ಲಿ ಕೃಷ್ಣ ಅವರು ಮತ್ತು ರಜನಿಕಾಂತ್ ಅವರು ಆಕ್ಟ್ ಮಾಡಿರ್ತಾರೆ. ಅಣ್ಣ ತಮಿಳು ಸವಾಲ್ ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು, ದ್ವಾರಕೇಶ್ ಅವರು, ಪದ್ಮಪ್ರಿಯ ಅವರು ಮತ್ತು ಮನು ಅವರು ಆಕ್ಟ್ ಮಾಡಿ, HR ಭಾರ್ಗವ್ ಅವರು ಡೈರೆಕ್ಟ್ ಮಾಡಿ, ಉದಯ್ ಚಂದ್ರಿಕಾ ಅವರು ಪ್ರೊಡ್ಯೂಸ್ ಮಾಡಿರೋ ಅಸಾಧ್ಯ ಅಲಿಯಾ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಅಸಾಧ್ಯ ಅಲಿಯಾ ಆ ವರ್ಷದಲ್ಲಿ ಸೂಪರ್ ಹಿಟ್ ಸಿನಿಮಾ ಆಗುತ್ತೆ. ಅದು ಮಾತ್ರ ಅಲ್ಲ, ಈ ಸಿನಿಮಾ ತೆಲುಗುಗೆ ರಿಮೇಕ್ ಆಗುತ್ತೆ. ಕೃಷ್ಣ ಅವರು ಮತ್ತು ಜಯಪ್ರದಾ ಅವರು ಆಕ್ಟ್ ಮಾಡಿ, KSR ದಾಸ್ ಅವರು ಡೈರೆಕ್ಟ್ ಮಾಡಿ, ತೇಜ ಮೂವೀಸ್ ಪ್ರೊಡಕ್ಷನ್ ಕಂಪನಿ ಅವರು ಪ್ರೊಡ್ಯೂಸ್ ಮಾಡಿ 1981 ಅಲ್ಲಿ ರಿಲೀಸ್ ಆಗಿರೋ ಮಾಯಾದಾರಿ ಅಲ್ಲುಡು ಅನ್ನೋ ಸಿನಿಮಾ. ಈ ಸಿನಿಮಾನು ಥಿಯೇಟರ್ಗಳಲ್ಲಿ ಸಕ್ಸಸ್ಫುಲ್ ಸಿನಿಮಾ ಆಗುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ರಜನಿಕಾಂತ್ ಅವರು ಆಕ್ಟ್ ಮಾಡಿ, KSR ದಾಸ್ ಅವರು ಡೈರೆಕ್ಟ್ ಮಾಡಿ, DTS ರಾವ್ ಅವರು, YR ಅಶ್ವಥ್ ನಾರಾಯಣ ಅವರು, DS ನರಸಿಂಗರಾವ್ ಅವರು ಪ್ರೊಡ್ಯೂಸ್ ಮಾಡಿ 3rd ಮಾರ್ಚ್ 1978 ಅಲ್ಲಿ ರಿಲೀಸ್ ಆಗಿರೋ ಕಿಲಾಡಿ ಕಿಟ್ಟು ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಕಿಲಾಡಿ ಕಿಟ್ಟು ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಈ ಸಿನಿಮಾನ 1981 ಅಲ್ಲಿ ತೆಲುಗು ರೀಮೇಕ್ ಮಾಡ್ತಾರೆ, ಬ್ಲಾಕ್ ಕೋಬ್ರಾ ಅನ್ನೋ ಹೆಸರಲ್ಲಿ. ವಿಷ್ಣು ಸರ್ ಮತ್ತು ಜಯಂತಿ ಅವರು ಆಕ್ಟ್ ಮಾಡಿ, AM ಸಾಮ್ಯುಯಲ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಚಿನ್ನ ನಿನ್ನ ಮುದ್ದಾಡುವೆ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ಚಿನ್ನ ನಿನ್ನ ಮುದ್ದಾಡುವೆ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಅದೇ ವರ್ಷದಲ್ಲಿ ಈ ಸಿನಿಮಾನ ಹಿಂದಿಗೆ ರೀಮೇಕ್ ಮಾಡ್ತಾರೆ. ಬೇಬಿ ಮುನ್ಮುನ್ ಅವರು, ರಾಧಾ ಸಲೂಜಾ ಅವರು, ದುರಾಲಿ ಅವರು ಆಕ್ಟ್ ಮಾಡಿ, ಪುಷ್ರಾಜ್ ಅವರು ಡೈರೆಕ್ಟ್ ಮಾಡಿರೋ ಮಿನೋ ಅನ್ನೋ ಸಿನಿಮಾ. ಈ ಸಿನಿಮಾನು ಒಳ್ಳೆ ಅಪ್ರಿಸಿಯೇಷನ್ ಸಿಕ್ಕಿ ಸುಮಾರು ಆಡಿಯನ್ಸ್ ಮೆಚ್ಕೊಳ್ಳುವಂತ ಸಿನಿಮಾ ಆಗಿ ಆ ವರ್ಷದಲ್ಲಿ ಸಕ್ಸಸ್ಫುಲ್ ಸಿನಿಮಾ ಆಗುತ್ತೆ. 2 ಫೆಬ್ರವರಿ 1974 ಅಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿ, ಸಿದ್ದಲಿಂಗಯ್ಯ ಅವರು ಡೈರೆಕ್ಟ್ ಮಾಡಿ, N ವೀರಸ್ವಾಮಿ ಅವರು, SP ವರದರಾಜ್ ಅವರು, ಚಂದುಲಾಲ್ ಜೈನ್ ಅವರು ಮತ್ತು ಸಿದ್ದಲಿಂಗಯ್ಯ ಅವರು ಪ್ರೊಡ್ಯೂಸ್ ಮಾಡಿರೋ ಭೂತಯ್ಯನ ಮಗ ಅಯ್ಯು ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಆಗಿರೋ ಎಲ್ಲಾ ಥಿಯೇಟರ್ಗಳಲ್ಲೂ ಹೌಸ್ಫುಲ್ ಆಗುತ್ತೆ. ಅದು ಮಾತ್ರ ಅಲ್ಲ, ಸಿನಿಮಾ ನೋಡ್ಕೊಂಡು ಹೊರಗೆ ಬರೋ ಪ್ರೇಕ್ಷಕನಿಗೆ ಆ ಸಿನಿಮಾ ತುಂಬಾನೇ ಇಷ್ಟ ಆಗುತ್ತೆ. ದೊಡ್ಡ ಸ್ಟಾರ್ ಗಳು ಯಾರು ಇಲ್ಲದೆ ಅಪ್ಕಮಿಂಗ್ ಸ್ಟಾರ್ ಆಗಿರೋ ಡಾಕ್ಟರ್ ವಿಷ್ಣುವರ್ಧನ್ ಅವರು, ಸ್ಟೇಜ್ ಆರ್ಟಿಸ್ಟ್ ಆಗಿರೋ ಲೋಕೇಶ್ ಅವರು, ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಗಳಲ್ಲಿ ಕಾಣಿಸ್ಕೊಂಡಿರೋ MP ಶಂಕರ್ ಅವರು, ಈ ತರ ಆರ್ಟಿಸ್ಟ್ ಗಳನ್ನ ಇಟ್ಕೊಂಡು ಮಾಡಿರೋ ಸಿನಿಮಾ ಆ ವರ್ಷದಲ್ಲಿ ದೊಡ್ಡ ಸಕ್ಸಸ್ಫುಲ್ ಸಿನಿಮಾ ಆಗುತ್ತೆ. ಅದು ಮಾತ್ರ ಅಲ್ಲ, ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 55 ವೀಕ್ಸ್ ಕಂಪ್ಲೀಟ್ ಮಾಡುತ್ತೆ, ಅಂದ್ರೆ 385 ದಿನ ಕಂಪ್ಲೀಟ್ ಮಾಡುತ್ತೆ. ಅದು ಮಾತ್ರ ಅಲ್ಲ, ಬ್ಯಾಂಗ್ಳೂರಲ್ಲಿ 3 ದೊಡ್ಡ ಥಿಯೇಟರ್ಗಳಲ್ಲಿ 100 ದಿನ ಕಂಪ್ಲೀಟ್ ಮಾಡುತ್ತೆ. ಆ ಕಾಲಕ್ಕೆ ಈ ಸಿನಿಮಾದ ಬಜೆಟ್ 12 ಲಕ್ಷ ರೂಪಾಯಿ ಆಗಿತ್ತು. 12 ಲಕ್ಷದಲ್ಲಿ ನಿರ್ಮಿಸಿರುವಂತಹ ಸಿನಿಮಾ ಮೋರ್ ದನ್ 3 ಟೈಮ್ಸ್ ಪ್ರಾಫಿಟ್ ಸಿಗುತ್ತೆ, ಅಂದ್ರೆ 45 ಲಕ್ಷಕ್ಕೂ ಹೆಚ್ಚು ಕಲೆಕ್ಟ್ ಮಾಡುತ್ತೆ. ವಿಷ್ಣುವರ್ಧನ್ ಅವ್ರನ್ನ ಸೆನ್ಸೇಷನಲ್ ಸ್ಟಾರ್ ಅಂತ ಹೇಳಿದ ಕಾರಣ 1 ರೂಪಾಯಿ ಹಾಕಿ ಸಿನಿಮಾ ಮಾಡಿದ್ರೆ 4 ರಿಂದ 5 ರೂಪಾಯಿ ಲಾಭ ಸಿಗ್ತಾ ಇತ್ತು. ಮೊದಲನೇ ಸಿನಿಮಾಯಿಂದನೇ ಆ ಒಂದು ಎರಡನ ಶುರು ಮಾಡಿದವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಈ ಸಿನಿಮಾದ ಸಕ್ಸಸ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಯಾವ ತರ ಒಂದು ಹೈಪ್ ನ ಕ್ರಿಯೇಟ್ ಮಾಡುತ್ತೆ ಅಂದ್ರೆ, ಆ ಕಾಲಕ್ಕೆ ದೊಡ್ಡ ಮಾರ್ಕೆಟ್ ಇಟ್ಟಿರೋ ತಮಿಳ್, ತೆಲುಗು, ಹಿಂದಿ ಸಿನಿಮಾಗಳು ಕೂಡ ಭೂತಯ್ಯನ ಮಗ ಅಯ್ಯೋ ಸಿನಿಮಾನ ರಿಮೇಕ್ ಮಾಡ್ತಾರೆ. ತಮಿಳಲ್ಲಿ ಎಲ್ಲೋರು ವಾಳೋ ವಿಪೇನ್ ಅನ್ನೋ ಸಿನಿಮಾನಲ್ಲಿ ಮುತ್ತುರಾಮನ್ ಅವರು ಆಕ್ಟ್ ಮಾಡಿದ್ರೆ, ತೆಲುಗುನಲ್ಲಿ ಅಂದರು ಮಂಚುವಾಲೆ ಅನ್ನೋ ಸಿನಿಮಾನಲ್ಲಿ ಶೋಭನ್ ಬಾಬು ಅವರು ಆಕ್ಟ್ ಮಾಡಿರ್ತಾರೆ, ಹಿಂದಿಯಲ್ಲಿ ಏಕ್ ಗಾಹೋಂ ಕಿ ಕಹಾನಿ ಅನ್ನೋ ಸಿನಿಮಾನಲ್ಲಿ ರಾಕೇಶ್ ಪಾಂಡೆ ಅವರು ಆಕ್ಟ್ ಮಾಡಿರ್ತಾರೆ. ಈ ಸಿನಿಮಾಗಳ ರಿಸಲ್ಟ್ ತಗೊಂಡ್ರೆ ಈ ಎಲ್ಲಾ ಸಿನಿಮಾಗಳು ಫ್ಲಾಪ್ ಆಗುತ್ತೆ. ಅದಕ್ಕೆ ಕಾರಣ ವಿಷ್ಣುವರ್ಧನ್ ಅವರು ಮಾಡಿರೋ ಪಾತ್ರ ನಮ್ ಕನ್ನಡ ನೇಟಿವಿಟಿಗೆ ಮಾಡಿರುವಂತ ಸಿನಿಮಾ ಬೇರೆ ಭಾಷೆಗಳಲ್ಲಿ ವರ್ಕೌಟ್ ಆಗಿಲ್ಲ. ಈ ಸಿನಿಮಾದ 100 ಡೇಸ್ ಫಂಕ್ಷನ್ ಅಲ್ಲಿ ಆ ಕಾಲಕ್ಕೆ ಕನ್ನಡದ ಸೂಪರ್ ಸ್ಟಾರ್ ಆಗಿರೋ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದು ಎಲ್ರಿಗೂ ಶೀಲ್ಡ್ ಗಳನ್ನ ಕೊಟ್ಟು ವಿಶ್ ಮಾಡ್ತಾರೆ. ಅದರಲ್ಲೂ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಶೀಲ್ಡ್ ಕೊಡುವಂತ ಪಿಕ್ಚರ್ ಇವತ್ತಿಗೂ ಮೆಮೊರಬಲ್ ಇಮೇಜ್ ಆಗಿದೆ.
1980s ಅಲ್ಲಿ ವಿಷ್ಣುವರ್ಧನ್ ಅವ್ರು ಆಕ್ಟ್ ಮಾಡಿರೋ ಯಾವ ಸಿನಿಮಾಗಳು ಯಾವ ಲ್ಯಾಂಗ್ವೇಜ್ಗೆ ರಿಮೇಕ್ ಆಗಿದೆ ಅಂತ ಪಾರ್ಟ್ 2 ನಲ್ಲಿ ನೋಡೋಣ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬಾಯ್.